ಧರ್ಮಸ್ಥಳ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ದಿನಕ್ಕೊಂದು ಬೆಳವಣಿಗೆಗಳು ಆಗ್ತಾ ಇದೆ. ಮಧ್ಯೆ ಮಧ್ಯೆ ಹೊಸ ದೂರುದಾರರು ಕೂಡ ಬರ್ತಾ ಇದ್ದಾರೆ. ಇದೆಲ್ಲದರ ನಡುವಲ್ಲಿ ಧರ್ಮಸ್ಥಳದಲ್ಲಿ ಅನಾಮಿಕ ದೂರುದಾರನ ವಿಚಾರಣೆಯನ್ನ ತೀವ್ರಗೊಳಿಸಿದೆ ಎಸ್ಐಟಿಯಿಂದ 3 ದಿನಗಳಿಂದಲೂ ಕೂಡ ತೀವ್ರ ವಿಚಾರಣೆಯನ್ನು ನಡೆಸಲಾಗ್ತಾ ಇದೆ. 7 ಗಂಟೆ 6 ಗಂಟೆಗಳ ಕಾಲ ವಿಚಾರಣೆಯನ್ನ ನಡೆಸಿದೆ. ಮತ್ತೆ ಉತ್ಖನನಕ್ಕೆ ಬೇಡಿಕೆಯನ್ನ ಅನಾಮಿಕ ದೂರುದಾರ ಈ ಹೊತ್ತಲ್ಲಿಟ್ಟಿದ್ದಾನೆ. ಉತ್ಖನನ ನಡೆಸಬೇಕಾ ಬೇಡವಾ ಅನ್ನೋದರ ಬಗ್ಗೆ ಎಸ್ಐಟಿ ಅಧಿಕಾರಿಗಳು ಚರ್ಚೆಯನ್ನ ನಡೆಸ್ತಾ ಇದ್ದಾರಂತೆ. ಎಸ್ಐಟಿ ಮುಖ್ಯಸ್ಥ ಪ್ರಣಬ್ ಮೊಹಾಂತಿ ಅವರ ನೇತೃತ್ವದಲ್ಲಿ ನಡೆದಂತಹ ಸಭೆಯಲ್ಲಿ ಮುಂದಿನ ವಿಚಾರಣೆ ಹೇಗಿರಬೇಕು ಅಥವಾ ಅನಾಮಿಕ ಬಯಸ್ತಿರೋ ಹಾಗೆ ಉತ್ಖನನವನ್ನ ಪುನಾರಂಭ ಮಾಡಬೇಕಾ, ಇದರ ಬಗ್ಗೆಯೂ ಕೂಡ ಈ ಚರ್ಚೆಯ ಹೊತ್ತಿನಲ್ಲಿ ವಿಚಾರಗಳು ಚರ್ಚೆ ಆಗ್ತಾ ಇದೆ. ಧರ್ಮಸ್ಥಳದಲ್ಲಿ ಅನಾಮಿಕನ ವಿಚಾರಣೆಯನ್ನು ಕಳೆದ 3 ದಿನಗಳಿಂದ ಮಾಡ್ತಾ ಇದ್ದಾರೆ. ಮೊನ್ನೆ 7 ಗಂಟೆಗಳ ವಿಚಾರಣೆಗೆ ಒಳಪಟ್ಟಿದ್ದ, ನಿನ್ನೆ 6 ಗಂಟೆಗಳ ವಿಚಾರಣೆಯನ್ನು ನಡೆಸಲಾಯಿತು. ಇವತ್ತು ಕೂಡ ಮುಂದುವರೆದಿದೆ ವಿಚಾರಣೆ. ಈ ಹಂತದಲ್ಲಿ ಹಲವಾರು ಪ್ರಶ್ನೆಗಳನ್ನು ಎತ್ತಿದ್ದಾರೆ. ಆದರೆ ಆತ ಮಾತ್ರ ತನ್ನ ಬೇಡಿಕೆಯನ್ನು ಇನ್ನೂ ಕೂಡ ಬಿಗಿ ಮಾಡ್ತಾ ಇದ್ದಾನೆ. ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ ನಮ್ಮ ಪ್ರತಿನಿಧಿ ಸುಖಪಾಲ್ ಪೊಳಲಿಂದ. ಸುಖಪಾಲ್, ಎಸ್ಐಟಿ ಅಧಿಕಾರಿಗಳು ಕೇಳುವಂತಹ ಪ್ರಶ್ನೆಗಳಿಗೆ ಉತ್ತರವನ್ನ ಕೊಡೋದರ ಬದಲಾಗಿ ತಾನೇನು ಬಯಸ್ತಾ ಇದ್ದೀನಿ ಅನ್ನೋದರ ಬಗ್ಗೆಯೇ ಆತನ ಡಿಮಾಂಡ್ಸ್ ಮುಂದುವರೆದಿದೆಯಾ ತನಿಖೆಯ ಹಂತದಲ್ಲಿ? ಹೌದು, ಇವತ್ತು ಆತನನ್ನ ತನಿಖೆಗೆ ವಿಚಾರಣೆಗೆ ಇಲ್ಲಿಗೆ ಎಸ್ಐಟಿ ಅಧಿಕಾರಿಗಳು ಕರೆಸ್ಕೊಂಡಿಲ್ಲ. ನಿನ್ನೆವರೆಗೆ ಅಂದರೆ ಕಳೆದ 3 ದಿನಗಳಿಂದ ನಿರಂತರವಾಗಿ ಆತನ ವಿಚಾರಣೆ ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ಪ್ರಮುಖವಾಗಿ ತಲೆಬುರುಡೆ ವಿಚಾರವಾಗಿ ಆತನಲ್ಲಿ ಮಾಹಿತಿಗಳನ್ನು ಕಲೆ ಹಾಕಿರುವಂಥದ್ದು. ಆದರೆ ಆತ ಹೇಳಿರುವಂಥದ್ದು, ನಾನು 17 ಪಾಯಿಂಟ್ಗಳನ್ನು ಗುರುತಿಸಿದ್ದೇನೆ, ಆದರೆ ಅಲ್ಲಿ ಎಲ್ಲೂ ಏನು ಸಿಗದೇ ಇರೋದಕ್ಕೆ ಕಾರಣ ಏನು ಅನ್ನೋಂಥದ್ದು ಗೊತ್ತಾಗಿಲ್ಲ ನನಗೆ. ಹಾಗಾಗಿ ಮುಂದೆ ನನಗೆ ಚಾನ್ಸ್ ಕೊಟ್ಟರೆ ಇನ್ನೊಂದಷ್ಟು ಕಡೆಗಳಲ್ಲಿ ಗುರುತು ಮಾಡ್ತೇನೆ, ಅಲ್ಲಿ ಉತ್ಖನನ ಮಾಡಿದರೆ ಖಂಡಿತ ಸಿಗುತ್ತೆ ಅನ್ನುವಂಥದ್ದನ್ನು ಆತ ವಿಚಾರಣೆ ವೇಳೆ ಹೇಳಿದ್ದಾನೆ. ಅದನ್ನು ಇವತ್ತು ಎಸ್ಐಟಿಯ ಮುಖ್ಯಸ್ಥರಾಗಿರುವಂಥ ಪ್ರಣಬ್ ಮೊಹಾಂತಿ ಅವರಿಗೆ ವಿವರಣೆ ಮಾಡುವಂಥ ಕೆಲಸಗಳನ್ನು ಇವತ್ತು ಅಧಿಕಾರಿಗಳು ಮಾಡ್ತಾ ಇರುವಂಥದ್ದು. ಈಗ ಸುಮಾರು 2.5 ಗಂಟೆಗಳಿಂದಲೂ ಮೊಹಾಂತಿ ಅವರು ಸಭೆಯನ್ನು ನಡೆಸ್ತಾ ಇರುವಂಥದ್ದು. ಅದರಲ್ಲಿ ಪ್ರಮುಖವಾಗಿ ಕೆಲವೊಂದು ವಿಚಾರಗಳನ್ನು ಚರ್ಚೆ ಮಾಡಲಾಗಿದೆ. ಈತ ಹೇಳಿರುವ ರೀತಿಯಲ್ಲಿ ಮತ್ತೆ ಉತ್ಖನನಕ್ಕೆ ಆಸ್ಪದ ಕೊಡಬೇಕಾ ಅನ್ನುವಂಥದ್ದು. ಆದರೆ ಮೊಹಾಂತಿ ಅವರು ಇದಕ್ಕೆ ಯಾವುದೇ ರೀತಿಯಾದಂಥ ಸೂಚನೆಯನ್ನು ಕೊಟ್ಟಿಲ್ಲ. ವಿಧಾನಸಭೆಯ ಕಲಾಪಗಳು ಏನು ನಡೀತಾ ಇದೆ ಅದು ನಡೆಯುವವರೆಗೂ ಯಾವುದೇ ರೀತಿಯಾದಂಥ ಬೇರೆ ಹೊಸ ಹೆಜ್ಜೆಗಳನ್ನು ಇಡುವಂಥದ್ದಿಲ್ಲ. ಈಗ ಏನು ತನಿಖೆ ಇದೆ ಆ ತನಿಖೆಯನ್ನು ಮುಂದುವರಿಸುವಂಥದ್ದು. ಅದರ ಜೊತೆಗೆ ಆ ಬಳಿಕ ಮುಂದಿನ ವಾರದಿಂದ ಏನು ಮಾಡಬೇಕನ್ನುವಂಥದ್ದನ್ನು ನಿರ್ಧಾರ ಮಾಡಬೇಕಾಗುತ್ತೆ. ಜೊತೆಗೆ FSLನ ವರದಿಗಳು ಬಂದ ನಂತರ ಆ ಹಿನ್ನೆಲೆಯಲ್ಲಿ ಏನು ತನಿಖೆಯನ್ನು ಮುಂದುವರಿಸಬೇಕು ಅನ್ನುವಂಥದ್ದನ್ನು ಈಗ ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಿರುವಂಥದ್ದು. SITಯ ತನಿಖಾಧಿಕಾರಿ ಆಗಿರುವಂಥ SP ಜಿತೇಂದ್ರ ದಾಯಮ್ ಅವರ ನೇತೃತ್ವದಲ್ಲಿ ಈ ವಿಚಾರಗಳನ್ನು ಅವರು ಕೇಳ್ತಾ ಇರುವಂಥದ್ದು. ನಿರಂತರವಾಗಿ ಸುಮಾರು 2.5 ಗಂಟೆಗಳಿಂದ ಸಭೆ ಆಗ್ತಾ ಇದೆ. ಇದರಲ್ಲಿ ಪ್ರಮುಖವಾಗಿ ಎಲ್ಲ ವಿಚಾರಗಳನ್ನು ಚರ್ಚೆ ಮಾಡಲಾಗಿದೆ. ಜೊತೆಗೆ ಮುಂದೆ ಆದಷ್ಟು ಬೇಗದಲ್ಲಿ ಈ ಒಂದು ಇಡೀ ಪ್ರಕರಣದ ವರದಿಯನ್ನು ಸಲ್ಲಿಸಬೇಕು. ಅದು ಸೆಪ್ಟೆಂಬರ್ ಮೊದಲ ವಾರದಲ್ಲಿ ಅದನ್ನು ಸಲ್ಲಿಕೆ ಮಾಡಬೇಕು ಅನ್ನುವಂಥ ತಯಾರಿಗಳನ್ನು ಮಾಡ್ತಾ ಇರುವಂಥದ್ದು. ಆ ಸಾಧ್ಯತೆಯೂ ಇರುವಂಥದ್ದು. ಅದಕ್ಕೆ ಬೇಕಾದಂಥ ಎಲ್ಲ ದಾಖಲೆಗಳನ್ನು ಸಾಕ್ಷಿಗಳನ್ನು ಈಗಾಗಲೇ ಕಲೆ ಹಾಕಿದ್ದಾರೆ. ಇವತ್ತಿನ ಮೀಟಿಂಗಲ್ಲೂ ಅದು ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಿರುವಂಥದ್ದು. ಮುಂದೆ ಯಾವ ರೀತಿಯಾದಂಥ ಹೆಜ್ಜೆ ಇಡಬೇಕನ್ನುವಂಥದ್ದು. ಈಗ ಇರುವಂಥ ಉತ್ಖನನ ಪ್ರಕ್ರಿಯೆಗಳೆಲ್ಲ ಅಂತ್ಯಗೊಳಿಸಲಾಗಿದೆ. ಮುಂದೆ ತನಿಖೆಯನ್ನು ಮಾಡಿ ಅದರ ವರದಿಯನ್ನು ರೆಡಿ ಮಾಡಿ ಅದನ್ನು ಸರ್ಕಾರಕ್ಕೆ ಸಲ್ಲಿಸಲಿಕ್ಕೆ ನಿರ್ಧಾರ ಮಾಡಲಾಗಿರುವಂಥದ್ದು. ದಿವ್ಯ ಜ್ಯೋತಿ, ಥ್ಯಾಂಕ್ ಯು ಸುಖಪಾಲ್ ಪೊಳಲಿ ನಿಮ್ಮೆಲ್ಲ ಮಾಹಿತಿಗೆ.